ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಇಂದು ಹುಟ್ಟಿ 79ನೆಯ ಹುಟ್ಟುಹಬ್ಬವನ್ನು ಎಲ್ಲ ಬಸವಾದಿ ಶರಣರು ಆಚರಿಸುತ್ತಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಮತ್ತು ಲಿಂಗಾನಂದ ಸ್ವಾಮೀಜಿಯವರು ಈ ಬಸವ ತತ್ವವನ್ನು ಸತತ್ತು ಅವರ ಹುಟ್ಟು ಜೀವನವನ್ನೇ ಬಸವಣ್ಣನವರಿಗಾಗಿ ಮುಡುಪಾಗಿಟ್ಟಿದ್ರು. ಲಿಂಗಾನಂದ ಸ್ವಾಮೀಜಿ, ಮಾತೆ ಮಹಾದೇವಿ ತಾಯಿಯವರು 12ನೇ ಶತಮಾನದ ಬಸವಾದಿ ಶರಣರ ಚಳುವಳಿ ಮತ್ತು ಕಾಯಕ ಮತ್ತು ಎಲ್ಲವನ್ನು ಮುಚ್ಚಿ ಹೋಯಿತು. ಕಲ್ಯಾಣ ಕ್ರಾಂತಿಯ ಆದ ನಂತರ ಮತ್ತೆ ಅದು ಪುನರ ಆಯ್ಕೆ ಆಗಬೇಕಿತ್ತು. ಅದು ಪ್ರಭು ಹಳಕಟ್ಟಿಯವರು ವಚನ ಸಾಹಿತ್ಯ ಸಂಶೋಧನೆ ಮಾಡಿ ಎಲ್ಲವನ್ನು ಬೆಳಕಿಗೆ ತಂದು ಅದು ಒಂದು ವಚನ ಸಾಹಿತ್ಯ ಗ್ರಂಥಗಳಲ್ಲಿ ಇಟ್ಟು ಒಂದು ಗ್ರಂಥಾಲಯದಲ್ಲಿ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಆ ಬುಕ್ಕನ್ನು ಓದಿ ವಚನ ಸಾಹಿತ್ಯ ಬಸವತತ್ವ ಬೆಳೆಸುವ ಮೂಲಕ ಹಳ್ಳಿಗಳಲ್ಲಿ ಬಿತ್ತಿದರು. ಅದೇ ರೀತಿಯಾಗಿ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಕೂಡ ಲಿಂಗಾನಂದ ಅಪ್ಪಾಜಿಯವರ ಪ್ರವಚನ ಮೂಲಕ ತಿಳಿದುಕೊಂಡು ಅವರು ಕೂಡ ಬಸವತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಈ ಕಲ್ಯಾಣ ಕ್ರಾಂತಿ ಅಂತಿಂತ ಕ್ರಾಂತಿ ಅಲ್ಲ, ರಕ್ತದ ಕ್ರಾಂತಿ ಮತ್ತು ವಚನ ಸಾಹಿತ್ಯ ಸುಟ್ಟು ಹಾಕುವ ಮೂಲಕ ಈ ಶರಣರನ್ನು ಕೊಲೆ ಮಾಡುವುದರಾಗಲಿ ಈ ದೇಶವನ್ನೇ ತೊಲಗಿಸುವಂತಹ ರೀತಿಯಲ್ಲಿ ಮಾಡಿದರು. ಆದರೂ ಕೂಡ ಅದು ಹೊರಗೆ ಬರದೆ ಮುಚ್ಚಿ ಹೋಯಿತು. ಅದು ಲಿಂಗಾನಂದ ಸ್ವಾಮೀಜಿ ಮತ್ತು ಮಾತೆ ಮಹಾದೇವಿ ತಾಯಿಯವರು ಈ ಜಗತ್ತೆಲ್ಲ ಒಡ್ಯಾಡಿ ಪ್ರಚಾರ ಮಾಡಿದ್ದು ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಮತ್ತು ಮಾತೆ ಮಹಾದೇವಿ ತಾಯಿಯವರನ್ನು ಸಲ್ಲುತ್ತದೆ. ಈ ಪ್ರತಿಯೊಂದು ಮನುಷ್ಯನಲ್ಲಿ ನೋವು, ನಲಿವು, ದುಃಖ ಇದು ಸಂಸಾರದ ಒಳಗಿರುವ ತೊಂದರೆಗಳು. ಅದು ಸಹಜವಾಗದ ಸುಖ ದುಃಖಗಳು. ಅವರು ಒಂದು ವಚನ ಬರ್ದಾರ. ಇಂಥ ವಚನ ಬರ್ದಾರನು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು, ಪ್ರತಿ ಸಮಾಜ ಎಷ್ಟೇ ಒಂದು ಗೂಡುಸ್ರಿ, ಒಂದು ಕುಟುಂಬ ಒಂದು ಗೂಡುಸ್ರಿ, ರಾಜಕಾರಣಿಗಳಿಗೂ ಒಂದೇ ಗೂಡುಸ್ರಿ, ಆದರೂ ಕೂಡ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರ್ತಾವ, ದುಃಖ ಇದ್ದೇ ಇರ್ತದ. ಮತ್ತು ಕಲ್ಯಾಣ ಕ್ರಾಂತಿ ಆದ್ನೂ ಕೂಡ ಅಲ್ಲೇ ದುಃಖ ಇತ್ತು. ಆ ದುಃಖಗಳು ನಮ್ಮ ಒಳಗ ಹೆಂಗೆ ನುಗ್ಗಬೇಕು, ಹೆಂಗೆ ನಾವು ಬಗೆಹರಿಸಬೇಕು ಎಂಬುದು ಅವರು ವಚನ ಸಾಹಿತ್ಯ ಮೂಲಕ ಪ್ರತಿಯೊಂದು ಚಳುವಳಿ, ಶರಣರ ಚಳುವಳಿ ತನ್ನ ವಚನ ಸಾಹಿತ್ಯ ಮೂಲಕ ನಮ್ಮೆಲ್ಲ ತಿಳಿಸಿದ್ದಾರೆ. ಆ ವಚನ ಸಾಹಿತ್ಯದ ಒಂದು ವಚನ ನಾನು ಹೇಳುತ್ತಲಿದ್ದೇನೆ. ಅವರು ಹೃದಯ ಬಟ್ಟಲ ಮಾಡಿ, ಈ ಶರೀರ ಎಂಬ ಹೃದಯ ಬಟ್ಟಲ ಮಾಡಿ ಅದರೊಳಗ ಸುಖ ದುಃಖ ನೋವು ನಲಿವು ತುಂಬಿಕೊಂಡು ನಾವು ಬದುಕಬೇಕು ಅಂತ ಹೇಳ್ಯಾರ. ಸೃಷ್ಟಿಕರ್ತ ಪರಮಾತ್ಮ ನಮಗೆ ಕಾಪಾಡ್ತಾನ, ನಮ್ಮ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾವ ಎಂಬುದು ಈ ವಚನ ಸಾಹಿತ್ಯ ಮೂಲಕ ನಮ್ಮನ್ನು ಕೊಟ್ಟಿದ್ದಾರೆ. ತವ ಹಸ್ತ ದಿವ್ಯ ವೀಣೆ ಒಳಗೆ ಅಂದ್ರ ಇದು ಸಮುದ್ರ ಒಳಗ ನೀರು ಹೆಂಗ ತುಳುಕಿ ಹೆಂಗ ಕಚರ ಹೆಂಗ ನೀರು ಹೊರಗೆ ತಂದು ಬಿಟ್ಟದ ಕಚರ, ಅವ್ರ ಶುದ್ಧೀಕರಣ ನೀರುಗಳೆಲ್ಲ ಸಮುದ್ರ ಒಳಗೆ ಬಿತ್ತಾವ. ಹಂಗ ನಮ್ಮ ಶರೀರ ಹಂಗಾಗ್ಯದ ಇದು. ಅದಕ್ಕೆ ಅವರು ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತದಿ ಭಾವದಿಂದ ಎರೆಯುವೆನು ತಂದೆ. ಎನ್ನ ಸುಖ ದುಃಖಗಳು ಬೆಲ್ಲ ಬೇವುಗಳು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ಎನ್ನ ಕೈ ಒಳಗೆ ಸಿಕ್ಕಿ ಲೇ ಕುಣಿಕೆಯಲ್ಲಿ ನೀ ಬೆರೆಸಿದಂತೆ ನಾ ಬೆರೆಯುವೆನು ತಂದೆ. ತವ ಹಸ್ತದೊಳಗೆ ದಿವ್ಯ ವೀಣೆಯು ಆಗಿ ನೀ ಮಿಡಿಸು ಗಾನವನು ನಾ ನುಡಿಯುವೆ ತಂದೆ. ವರದಿಯನ್ನನು ನೋಡು ಕೊರದಿಯನ್ನನು ಕಾಡು, ಹೇಗೆ ನುಡಿದಡು ಬಸವ ನೀ ನನ್ನ ತಂದೆ. ನಿನ್ನ ಕರುಣೆಯ
ಮುಕ್ತಿ ನಿನ್ನ ಭಕ್ತಿಯೇ ಶಕ್ತಿ ನೀ ನನ್ನ ಬಾಳಿನ ಸ್ಫೂರ್ತಿ ಕೀರುತಿ ತಂದೆ ನಿನಗಾಗಿ ಬಾಳಿಸು ಭಾವನೆಯ ಹೊತ್ತಿಸು ನಿನ್ನ ವಚನದಿ ಸ್ವರ ಅನುಗೊಳಿಸು ತಂದೆ ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭುವೆ ಸಚ್ಚಿದಾನಂದ ಕಳಿಸಿದ ನೀ ನನ್ನ ತಂದೆ ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ. ಸರ್ವರಿಗೂ ಶರಣು ಶರಣಾರ್ಥಿ. ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಈ ವಚನದಲ್ಲಿ ಪೂರಾ ಈ ಬದುಕಂಬದೇ ಹೇಗಿದೆ ಎಂಬುದು ಎಲ್ಲ ಇದರೊಳಗೆ ಬರೆದಿದ್ದಾರೆ. ಅದೇ ರೀತಿ ಅವರ ಲಿಂಗೈಕ್ಯ ಕೂಡ ಸ್ವಸ್ಮರಣೆಯನ್ನು ಮಾಡ್ತಾ ಅವರಿಗೆ ಭಕ್ತಿಪೂರ್ವಕವಾದ ನಾನು ಶರಣಾರ್ಥಿ ಸಲ್ಲುತ್ತೇನೆ.